ತೋಳವು ಪಂಜರದೊಳಗೆ ಪ್ರವೇಶಿಸುತ್ತಿದ್ದಂತೆ ಮಂಗ ತಕ್ಷಣವೇ ಹಿಂದಿನಿಂದ ಬಾಗಿಲನ್ನು ಮುಚ್ಚುತ್ತದೆ. ಮಂಗ ಹೇಳುತ್ತದೆ, ನಿನ್ನಂತಹ ಮೋಸಗಾರನಿಗೆ ಇದೇ ಶಿಕ್ಷೆ ಸರಿಯಾಗಿದೆ. ಹೀಗೆ ಹೇಳಿ ಮಂಗ ಮತ್ತು ಜಿಂಕೆ ಅಲ್ಲಿಂದ ಹಿಂದಿರುಗುತ್ತವೆ. ಈಗ ತೋಳ ಪಂಜರದಲ್ಲಿ ಸೆರೆಯಾಗುತ್ತದೆ. ಅದು ಚಿಂತಿತವಾಗಿ ಯೋಚಿಸುತ್ತದೆ, ಈಗ ನಾನು ಸಿಕ್ಕಿ ಹಾಕಿಕೊಂಡಿದ್ದೇನೆ, ಹೊರಗೆ ಹೇಗೆ ಬರುವುದು? ಅದೇ ಸಮಯದಲ್ಲಿ ಅಲ್ಲಿಂದ ಒಂದು ಮೇಕೆ ತೋಳದ ತಲೆಯಲ್ಲಿ ಇನ್ನೊಂದು ಉಪಾಯ ಹೊಳೆಯುತ್ತದೆ. ಅದು ತಕ್ಷಣವೇ ಮೇಕೆಗೆ ಕೂಗುತ್ತದೆ, ಅಕ್ಕ, ಬೇಗ ಬಾಗಿಲು ತೆರೆ, ಮಂಗನ ಪ್ರಾಣ ಅಪಾಯದಲ್ಲಿದೆ. ನನಗೆ ತಕ್ಷಣವೇ ಅದಕ್ಕೆ ಸಹಾಯ ಮಾಡಲು ಹೊರಗೆ ಹೋಗಬೇಕು. ಮೇಕೆ ಮುಗ್ಧವಾಗಿತ್ತು. ಅದು ಕರಗಿ ತಕ್ಷಣವೇ ಬಾಗಿಲು ತೆರೆಯುತ್ತೆ. ತೋಳ ಹೊರಬರುತ್ತಿದ್ದಂತೆ ನಗುತ್ತಾ ಹೇರುತ್ತಾನೆ, ಒಳ್ಳೆಯದಾಯಿತು. ಕಾಡಿನಲ್ಲಿ ಇನ್ನೊಬ್ಬ ಮೂರ್ಖರು ಇನ್ನೂ ಉಳಿದಿದ್ದಳು. ನನ್ನ ಪ್ರಾಣ ಉಳಿಯಿತು. ಈಗ ತೋಳ ನರಿಯ ಬಳಿ ಹೋಗುತ್ತಾನೆ ಮತ್ತು ಅವಳಿಗೆ ಇನ್ನೊಂದು ಉಪಾಯ. ನರಿ ಕೋತಿಯ ಬಳಿ ಹೋಗುತ್ತದೆ ಮತ್ತು ಹೇಳುತ್ತದೆ, ಅಯ್ಯೋ ಗೆಳೆಯ, ನೀನು ತೋಳನನ್ನು ಬಂಧಿಸಿದ್ದೆ. ನಾನು ಈಗಷ್ಟೇ ಅವನನ್ನು ಹೊರಗೆ ಬಿಟ್ಟಿದ್ದೇನೆ. ಪಾಪ, ತೋಳ ತುಂಬಾ ಪಶ್ಚಾತ್ತಾಪ ಪಡುತ್ತಿದ್ದಾನೆ. ತೋಳನು ಸೇಡು ತೀರಿಸಿಕೊಳ್ಳುವ ಬದಲು ಕ್ಷಮೆ ಕೇಳಲು ನಿರ್ಧರಿಸಿದ್ದಾನೆ. ಅವನು ನಿಮ್ಮೆಲ್ಲರೊಂದಿಗೆ ಕೊಟ್ಟ ಮಾತನ್ನು ಮುರಿದಿದ್ದಕ್ಕಾಗಿ ಮತ್ತು ಈಗ ತೋಳನು ನಿನ್ನನ್ನು ಕರೆದಿದ್ದಾನೆ ಕ್ಷಮೆ ಕೇಳಲು ಮತ್ತು ಬಹುಮಾನ ನೀಡಲು. ಕೋತಿ ನಂಬುತ್ತದೆ ಮತ್ತು ಹಿಂದಿರುಗಿ ತೋಳನ ಬಳಿ ಹೋದ ತಕ್ಷಣ ಅಷ್ಟರಲ್ಲಿ ಸಬ್ಸ್ಕ್ರೈಬ್ ಮಾಡಿ.